ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನನ್ನ ಮಗಳನ್ನ ಟಿಫನ್ ಬಾಕ್ಸ್ ರೆಡಿ ಮಾಡಿ ಅವಳನ್ನ ಯಾವ ಥರ ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸುಮಾರು ಜನ ಕೇಳ್ತಿದ್ರು, ಸಣ್ಣ ಮಗುನ ಹೇಗೆ ರೆಡಿ ಮಾಡಿ ಕಳಿಸ್ತೀರಾ ಅಷ್ಟು ನೀಟಾಗಿ ಅಂತ. ಎನಿವೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರು ಹೊಸಬ್ರಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬ್ರೇಕ್ಫಾಸ್ಟಿಗೆ ಬಂದು ಇದು ಆ್ಯಕ್ಚುಲಿ ಫ್ರೈಡೇ ವಿಡಿಯೋ ನಾನು ಮಾಡಿಟ್ಕೊಂಡಿರೋದು. ಫ್ರೈಡೇ ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕೆ ಆಗಿರಲಿಲ್ಲ, ಸ್ವಲ್ಪ ಆನ್ಲೈನ್ ಕ್ಲಾಸ್ಗಳೆಲ್ಲ ನಡೀತಾ ಇತ್ತು, ಹಾಗಾಗಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಫ್ರೈಡೇಗೆ ಬ್ರೇಕ್ಫಾಸ್ಟ್ ಬಂದು ನಾನು ರೊಟ್ಟಿ ಮಾಡಿದ್ದೆ, ಅದನ್ನೇ ನಾನು ಹೋಳಿಗೆ ಹಾಕ್ತಾಯಿದ್ದೀನಿ. ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಆಲ್ಮೋಸ್ಟ್ ನಾನು ಬೆಳಗ್ಗೆ ಏನು ಮಾಡ್ತೀನಿ ಅಂಥದ್ದನ್ನೇ ಹಾಕಿಬಿಡ್ತೀನಿ. ರೈಸ್ ಐಟಮ್ ಏನಾದ್ರು ಮಾಡಿದರೆ ಬಾಯ್ಲ್ಡ್ ರೈಸು ಮತ್ತು ಏನಾದರೂ ಪಲ್ಯ ಮಾಡಿ ಹಾಕ್ತೀನಿ. ಈ ಥರ ರೈಸ್ ಐಟಮ್ ಮಧ್ಯಾಹ್ನಕ್ಕೆ ತುಂಬ ತಿನ್ಲಿಕ್ಕೆ ಅವಳಿಗೆ ಆಗೋಲ್ಲ. ವೈಟ್ ರೈಸ್ ಅಂದರೆ ಸ್ವಲ್ಪ ಅವಳು ತಿನ್ನಲಿಕ್ಕೆ ಒಂಥರ ಇದು ಮಾಡ್ಕೊಳ್ತಾಳೆ. ಹಾಗಾಗಿ ವೈಟ್ ರೈಸ್ ಏನಾದರೂ ಪಲಾವ್ ಏನಾದರೂ ಮಾಡಿದರೆ ಆವತ್ತಿನ ದಿನ ಗಂಜಿ ಹಾಕ್ತೀನಿ. ಈ ಥರ ದೋಸೆ, ಇಡ್ಲಿ, ರೊಟ್ಟಿ, ಚಪಾತಿ ಈ ಥರ ಮಾಡಿದಾಗ ಅದನ್ನೇ ಹಾಕ್ತೀನಿ. ಬೆಳಿಗ್ಗೆ ಏನಂದರೆ ವೀಡಿಯೋದಲ್ಲಿ ತೋರಿಸ್ದಾಗೆ ಇಷ್ಟು ಕಾಮಾಗಿರೋದೇ ಇಲ್ಲ ನನ್ನ ಡೇ. ಹರಿಬಿರಿ ಇರುತ್ತೆ. ಬೆಳಿಗ್ಗೆ ತಿಂಡಿ ತಿನ್ನಿಸಿ ಅವಳಿಗೆ ತಿಂಡಿ ಮಾಡಿ ಸ್ನ್ಯಾಕ್ಸ್ ಹಾಕಿ ಅಮ್ಮನಿಗೆ ಕೊಟ್ಬಿಟ್ಟು ಟೀ, ಕಾಫಿ ಎಲ್ಲದೂ ಆಗಬೇಕು. ಆ ಟೈಮಿಗೆ ನಮಗೆ ಆಗಲಿಲ್ಲ ಅಂದರೆ ವ್ಯತ್ಯಾಸ ಆಗಿಬಿಡುತ್ತೆ. ಅವಳೊಟ್ಟಿಗೆ ನಾವು ತಿಂಡಿ, ನಾಷ್ಟ, ಕಾಫಿ, ತಿಂಡಿ ಎಲ್ಲ ಮಾಡ್ಕೊಬಿಡ್ತೀವಿ 8 o'clock. ಅವಳು 8 o'clock ಟಿಫನ್ ಎಲ್ಲ ಫಿನಿಶ್ ಆಗುತ್ತೆ. ಆಮೇಲೆ ಒಂದು 15 minutes ಅವಳನ್ನು ಫ್ರೀಯಾಗಿ ಬಿಟ್ಬಿಟ್ರೆ ಒಂದು 8:15 ಅಷ್ಟೊತ್ತಿಗೆ ಅಮ್ಮ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಒಂದು 15 minutes ಸ್ನಾನ ಆಗುತ್ತೆ. ಆ್ಯಕ್ಚುಲಿ ವೆದರ್ ನೋಡ್ತೀನಿ ನಾನು, ತುಂಬ ಬಿಸಿಲಿತ್ತು ಅಂದರೆ ತಲೆ ಹಾಕ್ತೀನಿ, ಮಳೆ ಏನಾದರೂ ಬರ್ತಾಯಿತ್ತು ಅಂತ ಹೇಳಿದ್ರೆ ಮೈಗೆ. ದಿನ ಅಂತೂ ಸ್ನಾನ ಮಾಡಿಸೋದಂತೂ ಮಿಸ್ ಮಾಡಲ್ಲ. ಫ್ರೆಶ್ನೆಸ್ ಇರಲ್ಲ. ಹಾಗಾಗಿ ಅಮ್ಮ ಸ್ನಾನಕ್ಕೆ ಕರ್ಕೊಂಡು ಹೋದಾಗ ನಮ್ದು ಈ ಥರ ನಡೀತಾ ಇರುತ್ತೆ. ಅವಳದು ಲಂಚ್ ಬಾಕ್ಸು ಪ್ರಿಪ್ರೇಷನ್ನು, ಹಾಗೆ ನೋಟ್ಬುಕ್ಕು ಎಲ್ಲ ರಾತ್ರಿಯೇ ಬ್ಯಾಗಿಗೆ ಹಾಕಿಟ್ಟಿರ್ತೀನಿ. ಬೆಳಿಗ್ಗೆ ಎತ್ಕೊಬಿಟ್ಟು ಬ್ಯಾಗಿಂದ ಮತ್ತು ಅವಳದು ಆಟ ಶುರುವಾಗಿರುತ್ತೆ. ಹಾಗಾಗಿ ಬೆಳಿಗ್ಗೆ ಇನ್ನೊಂದು ಸಲ ರೌಂಡ್ ಆಗುತ್ತೆ. ಬೆಳಿಗ್ಗೆ ನೋಡ್ತಾ ಇರ್ಬೋದಲ್ಲ ಮನೆ. ಅವಳು ಒಬ್ಬಳೇ ಇರೋದ್ರಿಂದ ಆಲ್ಮೋಸ್ಟ್ ಅವಳು ಬುಕ್ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಅವಳ ಬುಕ್ಕನ್ನ ಅವಳು ಹೋಮ್ವರ್ಕ್ ಮಾಡಿರೋದಂತಂತೆ ನೋಡೋದು, ಅಥವಾ ಬೇರೆ ರಫ್ ವರ್ಕ್ಸ್ ಎಲ್ಲ ಕೊಟ್ಟಿರ್ತೀನಿ. ಅವರು ಸ್ಕೂಲಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನೇ ನೋಡಿ ಅವ್ರ ಮಕ್ಕಳಿಗೆ ಹೇಳುವಂಥದ್ದು, ಸ್ಕೂಲಲ್ಲಿ ಏನೇನು ನಡೀತಾ ಇರುತ್ತೆ ಅದನ್ನು ಇಲ್ಲಿ ಅವಳು ಗೊಂಬೆಗಳನ್ನ ಇಟ್ಕೊಂಡು ಆ ಥರ ಆಟ ಆಡ್ತಾ ಇರ್ತಾಳೆ. ಆ್ಯಕ್ಚುಲಿ ಒಬ್ಬಳೇ ಇರೋವಂಥದ್ದಲ್ವ. ಅವಳಾಗೆ ಆ ಥರ ಆಟ, ಅದು ಸ್ಕೂಲ್ ಆಟ ಜಾಸ್ತಿ ಆಟ ಶುರು ಮಾಡ್ಕೊಂಡಿದ್ದಾಳೆ. ನಾವೆಲ್ಲ ಚಿಕ್ಕವರಿದ್ದಾಗ ಸುಮಾರು ಜನ ಇದ್ದಾಗ ಈ ಥರ ಆಟ ಶುರು ಮಾಡ್ಕೊಂಡಿದ್ವಿ. ಬಟ್ ಇವಳು ಒಬ್ಬಳೇ ಇದನ್ನೆಲ್ಲ ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಮತ್ತು ಬೆಳಿಗ್ಗೆ ಅದೇ ರೊಟೀನ್ ನನಗೆ. ಬೆಳಿಗ್ಗೆ ಎದ್ದ ತಕ್ಷಣ ಜಾಸ್ತಿ ಏನೋ ಅವಳಿಗೆ ಇರಿಟೇಷನ್ ಮಾಡಲ್ಲ. ಇರಿಟೇಷನ್ ಮಾಡಿದರೆ ಮೂಡ್ ಆಫ್ ಆಗಿಬಿಡ್ತಾರಲ್ಲ, ಹಾಗಾಗಿ ಅವಳ ಇಷ್ಟ ಹಾಗೆ ಬಿಟ್ಬಿಡ್ತೀವಿ. ಹಾಗೆ ತಿಂಡಿಗೂ ಅಷ್ಟೊಂದು ಫೋರ್ಸ್ ಮಾಡಲ್ಲ ನಾನು. ಸ್ನ್ಯಾಕ್ಸಿಗೆ ಏನಾದರೂ ಚೆನ್ನಾಗಿ ಹಾಕಿ ಕಳಿಸ್ತೀನಿ. ಯಾಕಂದರೆ ಅವಳಿಗೆ ಡೈಲಿ ರೆಗ್ಯುಲರಾಗಿ ನಾವು ತಿಂತಾಯಿದ್ದಿದ್ದು 9-9:30ಗೆ. ಅದೇ ಅಭ್ಯಾಸ ಆಗಿಬಿಟ್ಟಿರೋದು ಸಣ್ಣಲಿಂದನೂ. ಈಗ ಸ್ವಲ್ಪ 8 o'clock ಅಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಳೆ. ಹಾಗಾಗಿ ಒಂದು ಲೋಟ ಹಾಲು ಕುಡಿಸಿ ನಾಷ್ಟ ಮಾಡಿ ಕಳಿಸ್ತೀನಿ. ಆಮೇಲೆ ಸ್ನ್ಯಾಕ್ಸಿಗೆ ಹಾಕಿ ಕಳಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದಲ್ಲ ಅವಳು ಅವತಾರ ಆಗಿದೆ. ಇದನ್ನು ಅವಳು ಮಾತಾಡೋದನ್ನೇ ಕೇಳಿಸ್ಕೊಳ್ಳಿ, ಹೇಗೆಲ್ಲ ಮಾತಾಡ್ತಾಳೆ ಅಂತ. ನಿನ್ನೆ ಹೇಳಿಲ್ಲ ಪಾಪೋದು, ರಾತ್ರಿ ನೋವು ಇರಲಿಲ್ಲ, ಹೇಳಿಲ್ಲ ಎಲ್ಲ ತಾಗಿದೆ ಎಲ್ಮ ಕಾಣ್ತು. ಇದು ಸರಿ ಕೆರ್ದು ಇದ ಮಗಳೇ, ಇದಲ್ಲ ಎತ್ಕೊಂಡು ಹೇಳ್ತೀನಿ. ಹಚ್ಚದ್ರೊಳಗೆ ಮುಟ್ತೀಯ ನೀನು. ಇದ್ದೈತಲ್ಲ ಗಂಟು ನೋಡ್ದಂಗೆ ಕ್ರೀಮ್ ಹಚ್ಚಿದ್ಯಾ? ಹಚ್ಚಿಲ್ಲ, ಪುಕ್ಕಿಗೆ ಹಚ್ಚಿಲ್ಲ. ಹಚ್ಚಿ ಅಲ್ಲಿ ಹಚ್ಚಿ ಪೌಡ್ರ್ ಹಾಕು. ಪೌಡ್ರ್ ಖಾಲಿ ಆಗಿಲ್ಲ, ಅಲ್ಲಿದೆ. ಪೌಡ್ರ್ ತಗೊಂಡಾಗ ಹಚ್ಚಕ್ಕೆ ಸುರುಗಿಟ್ಟಿ ಹೇಳ. ಮೊನ್ನೆ ಅಪ್ಪ ಒಂದು ಕೊಟ್ಟಾರೆ, ಅದು 2 ಇತ್ತಲ್ಲ, ಇನ್ನೊಂದು ವೇಸ್ಟ್ ಅಂತ ಅಮ್ಮ.
ನಾನು ಒಂದು ಸಿಗಲ್ಲ, ಇನ್ನೊಂದು ಎಮರ್ಜೆನ್ಸಿ ಸಿಗಲ್ಲ ಒಂದೊಂದಮ್ಮ. ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ. 2 ಇದ್ರೆ ಒಂದು ವೇಸ್ಟ್ ಅಂತ. ನಾನು ಕೈಗೆ ಸಿಗಲ್ಲ ಅಂತ ಹೇಳಿ 2 ತಾನೆ. ತಿರ್ಕ ಮಗಳೇ. ಸಿಗ್ತೇನೆ ಹೆಂಗಸಿಗೆ. ಈಚೆ ತಿರುಗು, ಈಚೆ ತಿರುಗು ಬಾಬು, ಬೈತಲೆ. ಸರಿ ಕುತ್ಕೋ. ಸರಿ, ಮಳೆ ಬರ್ತುಂಟಾ? ಜೋರ್ ಬರ್ತುಂಟಾ? ಹಂಗಾರೆ ಮಹೇಶ್ವರನ ಜೊತೆ ಕಳಿಸ್ತೀನಿ ನೋಡೋಣ. ನೀನೇ ಬಾ. ನಾನು ಬರಲ್ಲ ಬಾಬು, ಮಳೆ ಬರ್ತಾ ಇದೆ. ಒಬ್ಬಳೇ ಹೋಗ್ಬೇಕು ಮಹೇಶ್ವರನ ಜೊತೆ. ಯಾಕೆ? ಎಲ್ಲ ಕಡೆ ನಾನೇ ಬೇಕಂದ್ರೆ ರೆಡಿ ಆಗು ನೀನು. ಸರಿ ಕುತ್ಕೋ, ಚಕ್ಲಿ ಮಟ್ಟೆ ಹಾಕು. ನಂಗೆ ಸರಿ ಆಗಲ್ಲ. ಸರಿ ಹಾಕೋ, ಕುತ್ಕೋ. ಸರಿ ಕುತ್ಕೋ. ಸರಿ ಕುತ್ಕೋ. ಚಕ್ಲಿ ಮಟ್ಟೆ ಹಾಕೋ. ನೀನು ಚಕ್ಲಿ ಮಟ್ಟೆ ಹಾಕೋ. ಆಯ್ತಾ? ಹೆಂಗ್ ಬೀಳುತ್ತೆ ನೋಡು ಅಲ್ಲಾಡ್ಸಿದ್ರೆ. ಕೊಡು. ಕಾಲಿಗೆಲ್ಲ ಹಾಕಬೇಡ ಅಮ್ಮ. ಏನೋ ಆಯ್ತು ನಿನ್ನ ಫೋನು. ಅಂತೂ ಈ ಜುಟ್ಟು ಕಟ್ಟಬೇಕಾರಂತೂ ಅಷ್ಟೊಂದು ಹಿಂಸೆ ಆಗ್ತಾಯಿಲ್ಲ. ಸೊ ಜುಟ್ಟು ಕಟ್ಟಿಲ್ಲ ಅಂದರೂ ಕೂದಲು ಫ್ರಂಟ್ ಕಟ್ಟಬೇಕು ಬರ್ಡೇಗೆ ಅಂತೇಳಿ ಫ್ರಂಟ್ ಕಟ್ ಮಾಡಿಸ್ಕೊಂಡಿದ್ದಾಳೆ. ಅದು ಬೇರೆ ಕೂದಲು ಮುಂದಕ್ಕೆ ಬರುತ್ತೆ. ಒಂದು ಜುಟ್ಟು ಯಾಕೋ ಅಷ್ಟೊಂದು ಕಂಫರ್ಟಬಲ್ ಆಗ್ತಾಯಿಲ್ಲ ಅವಳಿಗೆ. ಹಾಗಾಗಿ 2 ಜುಟ್ಟು ಚೆಂದ ಕಾಣುತ್ತೆ ಅಂತೇಳಿ 2 ಜುಟ್ಟು ಹಾಕ್ತಾಯಿದ್ದೀನಿ. ನನ್ನ ಸರ್ಕಸ್ ನನಗೆ ಗೊತ್ತುಂಟು. ಕೂದಲು ಬಿಡೋದು ಬೇಡ ಅಂದ್ಕೊಂಡಿದ್ದೆ. ಬಟ್ಟು ಈ ಸಲ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಕೊಡುವಂತಿತ್ತು ಕೂದಲು, ಬಟ್ ಆಗಲಿಲ್ಲ. ಹೇಳಿದ್ನಲ್ಲ ನನ್ನ ಅತ್ತೆಗೆ ಸಹ ಹುಷಾರಿರಲಿಲ್ಲ, ಅಲ್ಲಿ ಹೋದೆ. ಸೊ ಎಲ್ಲದು ಸಮ್ಮರ್ ಹಾಲಿಡೇಸ್ ಅಂತ ಹೇಳಿ ಸ್ವಲ್ಪ ಉಲ್ಟಾ ಪಲ್ಟಾ ಆಯಿತು. ಏನೇನೋ ಅಂದ್ಕೊಂಡಿದ್ವಿ, ಎಲ್ಲೆಲ್ಲಿಗೋ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲ ಉಲ್ಟಾ ಪಲ್ಟಾ ಆಯಿತು. ಇನ್ನೇನು ಸ್ಕೂಲ್ ಮಧ್ಯದಲ್ಲಂತೂ ಕೊಡೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಏಪ್ರಿಲಲ್ಲೇ ಸರಿ. ಸೊ ಹಾಗಾಗಿ ಕೂದಲು ಕಟ್ ಮಾಡಿಸಿಲ್ಲ. ಧರ್ಮಸ್ಥಳದಲ್ಲಿ ಅವಳಿಗೆ ಇಲ್ಲಿ ತನಕ ಮುಡಿ ಕೊಟ್ಟಿಲ್ಲ. ಹಾಗಾಗಿ ಧರ್ಮಸ್ಥಳದಲ್ಲಿ ಒಂದು ಸಲ ಕೊಟ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಅಂದ್ಕೊಂಡ್ಮೇಲೆ ಕೊಡಲೇಬೇಕಲ್ವ. ಸೊ ನೋಡಬೇಕು. ಇನ್ನು UKGಗೆ ಇನ್ನೇನು ಹೇಳ್ತಾರೋ ಗೊತ್ತಿಲ್ಲ. ಅವ್ರು ಮಿಸ್ಸು ಕೊಡಬೇಡಿ ಅಂತಾರೋ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಬಟ್ಟು ಕೊಡಲೇಬೇಕು ಅನ್ನೋಂಗಾಗಿದೆ. ಸೊ ಜುಟ್ಟಂತೂ ಆಗಲಿಕ್ಕಾಗಲ್ಲ. ಅದಕ್ಕೋಸ್ಕರ ಈಗಿನ ಜನ್ರೇಷನಲ್ಲಿ ಕೆಲವೊಂದು ತಾಯಂದಿರು ಬಾಯಿ ಕಟ್ ಮಾಡಿಬಿಡ್ತಾರೇನೋ. ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಕೂದಲು, ಅದು ಜುಟ್ಟು ಹಾಕೋ ಬೆಳಿಗ್ಗೆ ನಮ್ದು ಹರಿಬಿರಿಲಿ ಅವ್ರು ಹೇಳಿದ ಮಾತು ಕೇಳಲ್ಲ. ನೋಡ್ತಾ ಇರ್ಬೋದಲ್ಲ, ಒಂದು ಜುಟ್ಟು ಹಾಕಲಿಕ್ಕೆ ಇಲ್ಲಿ ನಾನೊಂದು 15 ಮಿನಿಟ್ಸ್ ಅಷ್ಟೇ ತೊಗೊಂಡಿದ್ದೀನಿ. ಸೊ ನನಗೆ ಜಾಸ್ತಿ ಇವತ್ತು ಯಾಕೋ ವಿಡಿಯೋ ನೋಡ್ತಾ ಬೇಗ ಹಾಕ್ಸ್ಕೊಬಿಟ್ಲು. ಒಂದೊಂದು ದಿನ ಇದೇ ಆಗಿಬಿಡುತ್ತೆ. ಈವನ್ ನಾನು ಹೇಳಿದಾಗೆ ಕೆಲವೊಬ್ಬರು ಸ್ನಾನ ಮಾಡಿಸೇ ಕಳಿಸಲ್ಲ, ಹಾಗೆ ಬ್ರಷ್ ಮಾಡಿ ಕಳಿಸ್ತೀನಿ ಅಂತ ಹೇಳಿ ಒಂದಿಷ್ಟು ಜನ ಹೇಳ್ತಾಯಿದ್ರು. ಇಲ್ಲ, ನಾನು ಬೆಳಿಗ್ಗೆ
ಸ್ನಾನ ಮಾಡಿಸಿ ಅವಳದ್ದು ಏನಿದೆ ಲೋಷನ್ ಎಲ್ಲ ಹಚ್ಚಿಬಿಟ್ಟೆ ನಾನು ಅವಳನ್ನ ಕಳಿಸುವಂಥದ್ದು. ಸೊ ನಾನು ತಲೆಗೆ ರೆಗ್ಯುಲರ್ ಅಂತ ಹೇಳಿದ್ನಲ್ಲ, ಬಿಸಿಲಿದ್ರೆ ಮಾತ್ರ ತಲೆಗೆ ಹಾಕುವಂಥದ್ದು. ಸೊ ಆಯಿಲ್ ಬಂದು ನಾನು ಸ್ಯಾಟರ್ಡೆ ಸಂಡೇ 2 ದಿನವೂ ರಜೆ ಇರುತ್ತೆ, 2 ದಿನವೂ ಹಾಕ್ತೀನಿ. ನಮ್ಮ ಇದ್ದು ನನಗೆ ಇಷ್ಟೊಂದು ಕಷ್ಟ ಆಗ್ತಿದೆ. ಕೆಲವೊಬ್ಬರು ಸಿಂಗಲ್ ಆಗಿರ್ತಾರೆ, ಸೊ ಯಾರ್ದು ಹೆಲ್ಪು ಇರೋಲ್ಲ. ಸೊ 2-3 ಮಕ್ಕಳಿರುತ್ತೆ ಮನೇಲಿ, ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಸೊ ನಾನು 6:30ಇಂದ 9:30 ತನಕ ಇವಳದೇ ಕೆಲಸ ಆಗ್ಬಿಡುತ್ತೆ ನನಗೆ. ಸೊ ಅವಳ ಹಿಂದೆ ಇರುವಂಥದ್ದು, ಅವಳಿಗೆ ಏನು ಬೇಕು ಕೊಡುವಂಥದ್ದು, ಹೀಗೆ ಅರ್ಧ ಗಂಟೆಗೂ ಇಷ್ಟೇ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. 9:15 ಒಳಗೆ ಕರ್ಕೊಂಡೋಗ್ತೀನಿ. ಕರ್ಕೊಂಡೋಗಿ 9:30ಗೆ ನಾನು ಬರ್ತೀನಿ. ಇನ್ನು 2 o'clock ತನಕ ರೆಸ್ಟು. ಅವಳಿಗೆ 2 o'clock ಬಿಟ್ಬಿಡುತ್ತೆ. ಸೊ ಹಾಗೆ ಕೆಲವೊಬ್ರು ಕೇಳ್ತಾಯಿದ್ರು LKG ನ UKG ನ ಅಂತ. ಇವಳು ಬಂದು LKG, ಇನ್ನು 4 years ಅಷ್ಟೇ. ಸೊ ಪರವಾಗಿಲ್ಲ, ತುಂಬ ಸಣ್ಣ ಇದ್ದಾಳಂತ ಅದನ್ನು ಕೇಳ್ತಾಯಿದ್ರು. ತುಂಬ ಅವಳು ಬರ್ತ್ ಬೋರ್ನೇ ನಾರ್ಮಲ್ ಇದ್ಲು, ಆದರೆ ತುಂಬ ವೀಕ್ ಇದ್ದಾಳೆ. ಸೊ ಏನು ತಿಂದರೂ ಅವಳು ದಪ್ಪ ಆಗಲ್ಲ, ಏನು ತಿಂದರೂ ದಪ್ಪ ಆಗಲ್ಲ ಅವಳು, ಅದೊಂದು. ಸೊ ತಿನ್ನಲಿಕ್ಕೂ ಊಟ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ಆರಾಮ್ಸೆ ತಿಂತಾಳೆ. ಹಾಗೆ ಲಾಸ್ಟ್ ಟೈಮ್ ಯಾವುದೋ ವೀಡಿಯೋದಲ್ಲಿ ಕೇಳಿದ್ರು, ನೀವು ಜೋಲಿ ಯಾಕೆ ಅಲ್ಲಿ ಇಟ್ಟಿದ್ದೀರಾ ಅಂತೇಳಿ. ಲಾಸ್ಟ್ ಟೈಮು ನನ್ನ ಸಿಸ್ಟರ್ ಮಕ್ಕಳೆಲ್ಲ ಬಂದಾಗ ಅದು ಕಬ್ಬಿಣದ್ದು ಸರಳು ಬರುತ್ತಲ್ಲ, ಅದನ್ನು ಕಟ್ ಮಾಡಿ 3 ಜನ ಆ ಥರ ಲೂಟಿ ಮಾಡಿದ್ದಾರೆ. ಸೊ ಅದು ಕಟ್ ಮಾಡಿ ಇಟ್ಟಿದ್ದಾರೆ. ಸೊ ಅವ್ರದ್ದು ಕಾರ್ ಇದೆ ಅಲ್ವಾ, ಕಾರು ಹೊಡಿಲಿಕ್ಕಾಗಲ್ಲ ಅನ್ನೋದಕ್ಕೆ ಸೊ ಗಾಡ್ರೇಜ್ ಮೇಲೆ ಇಟ್ಟಿದ್ದೀನಿ. ಸೊ ನೋಡಬೇಕು. ಸೊ ಈ ಥರ ಬೆಳಿಗ್ಗೆ ರೆಡಿ ಮಾಡ್ತೀನಿ ಅವಳನ್ನ ಹರಿ ಸೊ ಡೈಲಿ ಇದೇ ಥರ ಇರುತ್ತೆ. ನಾನು ಟೈಮಿಂಗ್ ಸೆಟ್ ಮಾಡ್ಕೊಳ್ತೀನಿ, ಇಷ್ಟಿಷ್ಟು ಅಂತ ಹೇಳಿ. ಆ ಟೈಮಲ್ಲಿ ಅವಳು ರೆಡಿಯಾಗಿ ಕೂರ್ತಾಳೆ. ಸೊ 9:15ಗೆ ಕರ್ಕೊಂಡೋದ್ರೆ 9:30 ಕರೆಕ್ಟಾಗಿ ಸ್ಕೂಲ್ ರೀಚ್ ಆಗ್ತಾಳೆ. ಸೊ ಇಷ್ಟೇ ನನ್ನ ಮಗಳನ್ನು ರೆಡಿ ಮಾಡೋದು ಯಾವ ಥರ ಅಂತೇಳಿ ನಿಮ್ಮೊಟ್ಟಿಗೆ ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಫುಲ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು, ಬಾಯ್.